ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಗೋ ಹತ್ಯೆ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. 2 ಕೋಮಿನ ಕಾರ್ಯಕರ್ತರಿಂದ ದೂರು ಪ್ರತಿದೂರು ಕೂಡ ದಾಖಲಾಗಿರೋದು. ಹಿಂದೂ ಕಾರ್ಯಕರ್ತರನ್ನ ಮಾತ್ರ ಬಂಧಿಸಿ ತಾರತಮ್ಯ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಇದೆ. ಓಲೈಕೆ ಕ್ರಮ ಖಂಡಿಸಿ ಠಾಣೆಗೆ ಮುತ್ತಿಗೆ ಹಾಕಿದಂತೆ ಕಾರ್ಯಕರ್ತರು. ಹಾನಗಲ್ ಪೊಲೀಸ್ ಠಾಣೆಯ ಬಳಿ ಕಾರ್ಯಕರ್ತರ ಧರಣಿ ನಡೆದಿದೆ. ಅಕ್ಕಿ ಆಲೂರು ಗ್ರಾಮದಲ್ಲಿ 2 ದಿನಗಳ ಹಿಂದೆ ನಡೆದಿದ್ದಂತ ಗಲಾಟೆ ಇದು. ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದಂತ ಬಿಜೆಪಿ ಮುಖಂಡ ಠಾಣೆಯ ಎದುರೇ ತಮಟೆ ಹೊಡೆದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಓಲೈಕೆ ರಾಜಕೀಯಕ್ಕೆ ಪೊಲೀಸರ ಕುಮ್ಮಕ್ಕು ಇದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆ ಕಡೆ ಪರ ಮತ್ತು ವಿರೋಧವಾಗಿ ಈಗಾಗಲೇ 2 ಕಡೆನೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಆದ್ರೆ ಈಗ ಏನು ಅಂತಂದ್ರೆ ಏನು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರನ್ನ ಈಗಾಗಲೇ ಬಂಧಿಸಿದ್ದಾರೆ. ಆದ್ರೆ ಅವರು ಕೂಡ ಕಂಪ್ಲೇಂಟ್ ಕೂಡ ಮಾಡಿರುವಂತದ್ದು. ಆದ್ರೆ ಆ ಆರೋಪಿಗಳನ್ನ ಈಗ ಬಂಧಿಸಿಲ್ಲ ಅನ್ನುವಂಥದ್ದನ್ನ ಖಂಡಿಸಿ ಈಗಾಗಲೇ ಹಾವೇರಿ ಜಿಲ್ಲೆಯ ಹಾನಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ಎಲ್ಲ ಒಂದು ಹಿಂದೂ ಪರ ಸಂಘಟನೆಯ ಒಂದು ಎಲ್ಲ ಕಾರ್ಯಕರ್ತರು ಈಗಾಗಲೇ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ವಿರುದ್ಧ ಈಗಾಗಲೇ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಏನು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಜೊತೆಗೆ ಏನಂತಂದ್ರೆ ಹಾವೇರಿ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಜೊತೆಗೆ ಬಿಜೆಪಿ ಎಲ್ಲ ಒಂದು ಕಾರ್ಯಕರ್ತರು ಕೂಡ ಈಗಾಗಲೇ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಏನು ತಪ್ಪು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಜೊತೆಗೆ ಏನಂತಂದ್ರೆ ಇದರ ಹಿಂದೆ ಇರುವಂತಹ ಷಡ್ಯಂತ್ರ ವಿರುದ್ಧ ಈಗಾಗಲೇ ಘೋಷಣೆಯನ್ನ ಕೂಡ ಕೂಗ್ತಾ ಇರುವಂತದ್ದು. ಈಗ ನಾನು ಇಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಇರುವಂತದ್ದು ವಿರೂಪಾಕ್ಷಪ್ಪ ಬಳ್ಳಾರಿ ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೂಡ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ, ಯಾವ ಉದ್ದೇಶಕ್ಕೆ ಸರ್? ಮೊನ್ನೆ ಬಕ್ರೀದ್ ಹಬ್ಬದ ನಿಮಿತ್ತ ಅಕ್ಕಿ ಹಾಲೂರಿನೊಳಗ ಜಾನುವಾರುಗಳ ಹತ್ಯೆಯನ್ನ ಇಲಾಖೆಯವರಿಗೆ ನಮ್ಮ ಕಾರ್ಯಕರ್ತರು ಇಂಥ ಜಗದ ನಡೀತೈತಿ ಅಂತೇಳಿ ದೂರು ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರ ಅಲ್ಲೇ ನಮ್ಮ ನಿರಾಪರಾಧಿಗಳನ್ನ ಹಿಡ್ಕೊಂಬಂದ್ ಹಾಕ್ಯಾರ. ಜೊತೆಗೆ ಏನಂತಂದ್ರೆ ಹಾನಗಲ್ ತಾಲೂಕಿನ ಇನ್ನೊಬ್ರು ಮುಖಂಡರು ಕಮಡಳ್ಳಿ ಸಿದ್ಧಲಿಂಗಣ್ಣ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನೀವು ಕೂಡ ಏನಂತಂದ್ರೆ ಗೋ ಒಂದು ರಕ್ಷಣೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಇದ್ದವರು. ಇವಾಗ ನಿಮ್ಮ ಒಂದು ಕಣ್ಣೆದುರುಗಡೆ ಈ ರೀತಿ ಆಗಿದೆ, ಅಧಿಕಾರಿಗಳ ನಡೆಯನ್ನು ಯಾವ ರೀತಿ ಖಂಡಿಸ್ತೀರಿ, ಏನೋ ಆಗ್ರಹ ಮಾಡ್ತೀರಿ ಸರ್? ಸರ್, ದಿನಾಂಕ 28ರಂದು ಏನು ಬಕ್ರೀದ್ ಹಬ್ಬದ ನಿಮಿತ್ತ ಏನು ಈ ಗೋ ಹತ್ಯೆ ನಿಷೇಧ ಮಾಡ್ಬೇಕಂತ ಎಲ್ಲಾ ಟೀಮ್ ಒಂದು ಹುಡುಗರು ಓಡಾಟ ಮಾಡ್ತಾ ಇದ್ವು ನಮ್ಮ ತಾಲೂಕಲ್ಲಿ. ಇದು ಹಿಂದಿನ ದಿವಸ 2 ದಿವಸ ಮುಂಚೆ ಇವರೊಂದು ಪ್ರೆಸ್ ಮೀಟ್ ಮಾಡ್ತಾರೋ, ನಾವು ತಾಲೂಕಲ್ಲಿ ಯಾವ್ದೋ ಗೋ ಹತ್ಯೆ ಮಾಡೋದಲ್ಲ ಹಂಗೆ ಹಿಂಗೆ ಆಯ್ತು ಅವರೇ ಹೇಳಿದ್ರು. ಪ್ರಶ್ನವ್ರು ನಿಮ್ ತಮ್ಮ ಮಾಧ್ಯಮದೆಲ್ಲ ಗೊತ್ತಿರ್ಬೋದು. ಅವತ್ತು ಹೇಳಿ ಮರುದಿವ್ಸ ರಾಶಿ ಗಂಟ್ಲೆ ದನ ಕಡಿತಾರೆ ಎಲ್ಲಾ ಕಡೆ. ನಮ್ಮ ಹುಡುಗರು ಅದನ್ನ ಹೋಗಿ ಖುದ್ದು ನೋಡಿ ಇದೇ ನಮ್ಮ ಅನಿಕಿವಿ ಸಾಹೇಬರಿಗೆ ಬರ್ರಿ ಸರ್ ಇಲ್ಲಿ ಇಂತಲ್ಲ ಆಗೈತಿ ಅಂತ ಕರೆದ ಆ ಬರಲ್ಲಿ ಮಠ ಎಲ್ಲಾ ಕುಲ್ಲ ಆಗ್ತದೆ. ಅವಾಗ ಇಡೀ ಊರವ್ರು ಬಂದ್ ಸೇರಿ ಆ 2-3 ಹುಡ್ರಿಗೆ ಹೊಡ್ಯಾಕ್ ಹೋಗ್ತಾರೆ. ಅವಾಗ ಇಲ್ಲಿ 1000-2000 ಮಂದಿ ಸೇರಿದಾರ. ಏನಾಗಿತ್ತು ನಮ್ಮ ತಾಲೂಕಲ್ಲಿ, 8 ಮಂದಿ ಸತ್ತಿದ್ರು. ಆಗಬಾರ್ದಂತ ಅನಾಹುತ ಏನಾಗೈತಿ. ಹಂಗಾರೆ ಇತ್ತ ಪೊಲೀಸ್ ಇಲಾಖೆಯವ್ರ ಎದುರುಗಡೆನೆ ನಾವು ನಿಮ್ಮ ಬೆಳೆ ಇರ್ಬೇಕು ಸುತ್ತೇವಿ, ಹೊಡಿತೇವಿ, ಕಡಿತೇವಿ ಅಂತ ಧಮಕಿ ಕೊಡ್ತಾರ. ಹಂಗಾರೆ ಹಿಂದೂಗಳಿಗೆ ಈ ಸರ್ಕಾರ ರಕ್ಷಣೆ ಇಲ್ವಾ? ಇಲ್ಲೇ ಅಕ್ಕಿ ಹಾಲೂರಲ್ಲಿ 4 ಗಂಟೆಗೆ 7 ಗಂಟೆ ಮಠ ಇವತ್ತು ಇಲ್ಲಿ ಜಿಮ್ ಮಾಡಕ್ ಇಲ್ಲೇ ಎಲ್ಲ ಲೋಕಲ್ ಅವ್ರನ್ನ ಇವ್ರು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಮ್ಮ ತಾಲೂಕಲ್ಲಿ ಅಗದಿ ಬಿಂದಾಸಾಗಿ ನಡೀತಾವ. ಓಸಿ, ಇಸ್ಪೇಟ್, ಗಾಂಜಾ ಏನ್ ಬೇಕಾದ್ ನಡೀತಾವ. ಯಾರ ಮೇಲೆ ಕ್ರಮ ತಗೊಂಡ್ರು? ಆರೋಪಿತರ ಮಠ ಬಿಡುದಿಲ್ಲ. ಥ್ಯಾಂಕ್ ಯು. ಸೊ ಇದಿಷ್ಟು ಇಲ್ಲಿರುವಂತಹ ಮುಖಂಡರ ಮಾತಾಗಿದೆ. ಈ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರೆ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ. ಇದರಿಂದ ಯಾರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು. ಜೊತೆಗೆ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥದ್ದನ್ನ ಗ್ಯಾರಂಟಿ ನ್ಯೂಸ್ಗೆ ಈಗಾಗಲೇ ಆಗ್ರಹ ಮಾಡಿರುವಂತದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ, ಹುಣಸಿಮೂರು, ಗ್ಯಾರಂಟಿ ನ್ಯೂಸ್.